ಆದರೆ ನನಗೆ ಪ್ರತಿ ವಾರ ಕಳೆದಂತೆಲ್ಲ ನನಗೆ ಅದು ಅಚ್ಚರಿಯನ್ನು, ಕೆಲವೊಮ್ಮೆ ನಿರಾಸೆಯನ್ನು, ಕೆಲವೊಮ್ಮೆ ಬಹಳ ಬೇಸರವನ್ನು ಮೂಡಿಸ್ತಾ ಇರೋದು ಏನು ಅಂತಂದರೆ, ಬಹು ಹಿಂದೆ ಹೆಣ್ಣು ಮಕ್ಕಳುಗಳಿಗೆ ಓದಬೇಕು ಅಂತ ಅನಿಸಿದ್ರೂ ಓದ್ಸೋಕ್ಕೆ ತಂದೆ ತಾಯಿಗಳೋ ಪೋಷಕರು ತಯಾರಿ ಇರ್ತಿರಲಿಲ್ಲ. ಬೇಗ ಮದುವೆ ಮಾಡಿಬಿಡೋದು, ಕಳಿಸ್ಕೊಟ್ಬಿಡೋದು, ಅಥವಾ ನಮ್ಮ ಜವಾಬ್ದಾರಿ ಕಳ್ಕೊಂಬಿಟ್ರೆ ಸಾಕು ಅನ್ನೋ ಭಾವನೆ. ಭಾಳ ಹೆಣ್ಣುಮಕ್ಕಳು ಓದಬೇಕು ಅನ್ನೋ ಆಲೋಚನೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಮ್ದು ಇಷ್ಟ SLC ಮುಗೀತು, 7ನೇ ಕ್ಲಾಸ್ ಮುಗೀತು ಅಂತ. ಬಟ್ ಈಗ ದ ರಿವರ್ಸ್ ಅಪಿಯರ್ಸ್ ಟು ಬಿ ಹ್ಯಾಪನಿಂಗ್. ಓದಬೇಕು ಅಂತ ಹೆಣ್ಣುಮಕ್ಕಳು ಬಯಸ್ತಾ ಇದ್ದಾರೆ, ನಾಟ್ ನೆಸೆಸರ್ಲಿ ಎ ಡಿಗ್ರಿ, ನೆಕ್ಸ್ಟ್ ಮಾಸ್ಟರ್ಸು, ಹೈಯರ್ ಸ್ಟಡೀಸು ಈ ಥರ. ಆ್ಯಂಡ್ ತಮಗಾಗುತ್ತೋ ಬಿಡತ್ತೋ, ತಮಗೆ ಕೈಗೆ ಎಟಕತ್ತೋ ಇಲ್ವೋ, ಹಿಂದೆ ಎಲ್ಲ ನಮ್ಮ ಕೈಗೆ ಎಟಕಲ್ಲ ಇದು ಅಂತ ಸುಮ್ಮನಾಗ್ಬಿಡೋರು ತಂದೆ ತಾಯಿಗಳು. ಮಕ್ಕಳುಗಳಿಗೆ ಹೇಳಿಬಿಡೋರು, ನಮ್ಮ ಕೈಲಿ ಆಗಲ್ಲ ಇದು. ನನಗೆ ಎಲ್ಲೋ ಒಂದು ಕಡೆ ನಮ್ಮನೆಯಲ್ಲೂ ಅಂಥ ಒಂದು ಘಟನೆ ನಡೆದಿದ್ದ ನೆನಪಲ್ಲಿದೆ ನನಗಿನ್ನೂ. ನನ್ನ ಒಬ್ಬ ಸೋದರಿಗೆ ಅಂಥ ಒಂದು ಅವಕಾಶ ಇದ್ದಾಗ ನಮ್ಮ ಕೈಲಿ ಆಗಲಿಕ್ಕಿಲ್ವೇನೋ ಇದು ಅಂತ ಕೈ ಬಿಟ್ಬಿಟ್ಟಿರೋ ಥರ. ಹಾಗಾಗಿ ಆಗಲ್ಲ ಅಂತ ಕೈ ಬಿಟ್ಬಿಡೋರು. ಬಟ್ ಈಗೇನಾಗ್ತಾ ಇದೆ, ಮಕ್ಕಳು ಓದ್ತೀವಿ ಅಂತಿದ್ದಾರೆ, ಆಗತ್ತೋ ಬಿಡುತ್ತೋ ತಂದೆ ತಾಯಿಗಳು ಅದಕ್ಕೆ ಹಠ ಹಿಡಿಯೋಕ್ಕೆ ಹೋಗ್ತಿದ್ದಾರೆ, ಹೆಂಗಾರು ಮಾಡಿ ಓದಿಸ್ಬಿಡೋಣ ಹಾಗಾರೆ ಅಂತ. ಆದರೆ ಎಲ್ಲದರ ಪರಿಣಾಮ ಹೊಸ ಸಮಸ್ಯೆಗಳಿಗೆ ಆಹ್ವಾನ. ಬಟ್ ಈ ಸಮಸ್ಯೆ ವೆಲ್ಕಮ್ ಸಮಸ್ಯೆ ಇದು. ಇವತ್ತು ನಮ್ಮ ಕೈಗೆ ಸಿಕ್ಕಿದೆ, ನಮಗೆ ಗಮನಕ್ಕೆ ಬಂದಿದೆ ಈ ಕತೆ, ಹಾಗಾಗಿ ಸಾಲ್ವ್ ಆಗತ್ತೆ. ಎಲ್ಲರಿಗೂ ಆಗತ್ತೆ ಈ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ನಾನು ಅಂದ್ಕೊಂಡಿಲ್ಲ. ಇಂಥ ಸಾವಿರಾರು ಕತೆಗಳಿರಬಹುದು, ಬಹುಶಃ ಲಕ್ಷಾಂತರ ಕತೆಗಳಿರ್ಬೋದು ಬಹುಶಃ. ಅವರೆಲ್ಲರಿಗೂ ನನ್ನ ಕಣ್ಣಿಗೆ ಅಥವಾ ನನ್ನ ಸಹೋದ್ಯೋಗಿಗಳ ಕಣ್ಣಿಗೆ ಆ ಕತೆಗಳು ಬೀಳತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನನಗೇನಿಲ್ಲ. ಬಟ್ ಒಂದು ಮನವಿ ಏನು ಅಂದರೆ, ಈ ಥರದ ಘಟನೆಗಳು ನಿಮಗೆ ಎಲ್ಲಿ ಕಾಣಿಸಿದರೆ ನಿಮಗಾದಷ್ಟು ನೆರವನ್ನು ನೀವು ಮಾಡಬಹುದೇನೋ ಅನ್ನೋ ಒಂದು ಆಸೆಯಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ 211ನೆಯ ಬೆಳಕು ಕಾರ್ಯಕ್ರಮದ ಮೊದಲ ಭಾಗ, ಹುಬ್ಬಳ್ಳಿಯಿಂದ. ಒಂದು ಹೆಣ್ಣು ಮಗಳ ಉನ್ನತ ಶಿಕ್ಷಣಕ್ಕಾಗಿ ಇಡೀ ಕುಟುಂಬ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಹಗಲು ರಾತ್ರಿ ದುಡಿತಾ ಇರುವ ಕತೆ ಇದು. ಬಡ್ಡಿಗೆ ಸಾಲ ತಂದು ಮಗಳನ್ನ ಓದಿಸ್ತಾ ಇದ್ದಾರೆ. ಆದ್ರೆ ಇತ್ತ ದುಡಿದ ಹಣ ಬರೀ ಬಡ್ಡಿ ಕಟ್ಟೋಕೆ ಸಾಕಾಗ್ತಾ ಇದೆ. ಅತ್ತ ಮಗಳಿಗೆ ಇನ್ನುಳಿದ ಕಾಲೇಜು ಶುಲ್ಕ ಕಟ್ಟೋಕೆ ಹಣ ಇಲ್ಲ. ಕುಟುಂಬದ ಈ ವ್ಯಥೆ ನೋಡೋಕಾಗದೆ ಶಿಕ್ಷಣ ಬಿಡೋಕೆ ಸಿದ್ಧಳಾಗಿದ್ದಾಳೆ ಪ್ರಿಯಾ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬಿಳೆಬಾಳ ಗ್ರಾಮದ ನಿವಾಸಿಗಳಾದ ಬಸಯ್ಯ ಮತ್ತು ಶೈಲಾ ದಂಪತಿಗೆ 3 ಜನ ಹೆಣ್ಮಕ್ಳು. ಈ ಕುಟುಂಬಕ್ಕೆ ಕೂಲಿಯೇ ಜೀವನಾಧಾರ. ಇವರ ಹಿರಿಯ ಮಗಳು ಪ್ರಿಯಾಗೆ ಓದು ಅಂದ್ರೆ ಬಹಳ ಪ್ರೀತಿ. ಪರಿಣಾಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರಿ ಕೋಟಾದಲ್ಲೇ MSc ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾರೆ. ಕಡು ಬಡತನದ ನಡುವೆಯೂ ಓದಿನಲ್ಲಿ ಆಸಕ್ತಿ ಇರುವ ಹಿರಿಯ ಮಗಳಿಗೆ ಶಿಕ್ಷಣ ಕೊಡಿಸುವ ಸಲುವಾಗಿ 2 ತಂಗಿಯರು ಮತ್ತು ತಂದೆ ತಾಯಿ ದುಡಿತಾ ಇದ್ದಾರೆ. ಹೇಗೋ ಮಾಡಿ MSc ಕಂಪ್ಯೂಟರ್ ಸೈನ್ಸ್ನ ಮೊದಲ ವರ್ಷದ ಶುಲ್ಕವನ್ನು ಪಾವತಿಸುತ್ತಾರೆ. ಆದರೆ 2ನೇ ವರ್ಷದ ಶುಲ್ಕ ಕಟ್ಟೋಕೆ ಮತ್ತು ಮಗಳ ಶಿಕ್ಷಣಕ್ಕೆ ಅಗತ್ಯವಿರುವ ಲ್ಯಾಪ್ಟಾಪ್ ಕೊಡಿಸಲು ಈ ಬಡ ಕುಟುಂಬಕ್ಕೆ ಸಾಧ್ಯವಾಗ್ತಿಲ್ಲ. ಹೆಣ್ಣು ಮಗಳ ಶಿಕ್ಷಣಕ್ಕಾಗಿ ಛಲ ಬಿಡದೆ ದುಡಿತಾ ಇರುವ ಈ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ಸಮಾಜಕ್ಕೆ ಮಾದರಿಯಾಗಬಹುದು ಎಂಬ ಆಶಯದೊಂದಿಗೆ ಈ ಸಮಸ್ಯೆಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ವಿದ್ಯಾರ್ಥಿನಿ ಪ್ರಿಯಾ, ತಾಯಿ ಶೈಲಾ, ತಂದೆ ಬಸಯ್ಯ, 3 ಇಲ್ಲಿದ್ದಾರೆ. ನೀನೀಗ MSc ಕಂಪ್ಯೂಟರು 2ನೇ ವರ್ಷ, ಫಸ್ಟ್ ಇಯರ್ ಮುಗಿದಿದೆಯಾ? ಇಲ್ಲ ಸರ್, ಇವಾಗ ಸ್ಟಾರ್ಟ್ ಆಗಿದೆ. 1 ಮಂತ್ ಆಯಿತು ಸ್ಟಾರ್ಟ್ ಆಗಿದೆ. ಓಕೆ. ಎಷ್ಟು ಮಕ್ಕಳು ನಿನಗೆ? 3 ಜನ ರೀ. 3 ಹೆಣ್ಣ? ಹ್ಞೂ ರೀ. ಅವೆರಡು ಏನು ಮಾಡ್ತವೆ? ಅವರು ಕೂಲಿ ಕೆಲಸ ಮಾಡ್ತಾರೆ. ಯಾರು? 2 ಸಣ್ಣ ರೀ. ಯಾಕೆ? ಇದು ಹೊಲ ಇಲ್ಲ ಏನಿಲ್ಲ ರೀ, ದುಡ್ಕೊಂಡು ತಿನ್ನೋ ಮಟ್ಟ ಇದು ಇಲ್ರಿ. ಈಕಿನ ಕಲ್ಸದ ರಗಡಾಗೈತ್ರಿ ನಮ್ಗೆ. ಈಕೆನ ಓದಿಸ್ಲಿಕ್ಕೆ ಅವರಿಬ್ಬರನ್ನ ಕೂಲಿ ಕಳಿಸ್ತೀವಿ. ನೀನು ತಾಯಿನ ಏನು ನೀನು? ಮತ್ತು ಅಷ್ಟು ಒಬ್ರ ಮ್ಯಾಗ ನಡಿಬೇಕಲ್ರಿ ನಮ್ಮ ಗಂಡ. ಹಂಗಲ್ಲ ನನ್ನ ಪ್ರಶ್ನೆ. ನೀನು ಅವ್ವ ತಾನೇ ಅವ್ರು 3 ಮಂದಿಗೆ? ಹ್ಞೂ ರೀ.
ಯವ್ವ ತಾನೆ ಅವು ತಾನೆ ಹ್ಞೂ ರೀ. ಮತ್ತು ಹ್ಯಾಂಗೆ ಮಾಡ್ತೀವಿ ಹಾಗೆ ಪಕ್ಷಪಾತ ಹೆಂಗೆ ಮಾಡ್ತೀನಿ ನೀನು ಮೋಸನ ನೀನು ಇನ್ನೆರಡು ಮಕ್ಕಳಿಗೆ ಇವ್ರಿಗೆ ಶಾಲ್ಯಾಗ ಹುಷಾರ ಹಾಗಾದ್ರೆ ಆಕಿ ಮಾತ್ರ ನಿನಗೆ ಬೇಕು ಅವೇಳು ಬೇಡವೇ ನಂಗಾರೆ ಅವು ಏನು ಬೇಕಾದ್ರೂ ಆಗ್ಬೋದು. ಅವರು ಬೇಕ್ರೆ ಈ ಕೊಟ್ಟು ಶಾಲ್ಯಾಗ ಹುಷಾರದಾರ್ರಿ ಅವರು ಇಬ್ರು ರೀ ಆಕೆ ಕಲೀಲಿ ಅಕ್ಕವ ಅಂತೇಳಿ ಅಂದ್ರಿ 10th ಮುಗಿಸ್ಬಿಟ್ಟಾರ್ರಿ ಇಬ್ರು. 10th ಮುಂದಕ್ಕೆ ಹೋಗ್ಲಿಲ್ಲ ಅವರಿಬ್ರು? ಇಲ್ಲ ರೀ ಯಾಕೆ? ಅವಾಗ ಒಬ್ಬಳು 10th ಮುಗಿದಾಗ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಯಿತು. ಅಲ್ಲ ಹಚ್ಚೋಕೆ ಆ ವರ್ಷ ಓದಲಿಲ್ಲ ಅಂದರೆ ಅವತ್ತು ಪರಿಸ್ಥಿತಿಗೆ ಓದಲಿಲ್ವೋ ಅಥವಾ ಅವ್ರಿಗೆ ಓದಕ್ಕೆ ಇಷ್ಟ ಇಲ್ವೋ? ಆವಾಗ ಒಬ್ರದ್ದು ಪರಿಸ್ಥಿತಿ ಸರಿ ಇರಲಿಲ್ಲ, ಹಿಂಗಾಗಿ ಓದಲಿಲ್ಲ ರೀ. ಅಂದ್ರೆ ಅವ್ಳು ಚೆನ್ನಾಗಿ ಓದ್ತಿದ್ಲು? ಹಾಂ, ಸ್ವಲ್ಪ ಓದ್ತಿದ್ಲು. ಓಕೆ. ಇನ್ನೊಬ್ಳು ನಾವು ಓದಾಕ ಒಲ್ಲೆ ಅಂತಂದೆ. ಹೀಗೆ ನೀನು ಇಷ್ಟೊಂದು ಓದಿದೀಯಲ್ಲ, ನೀನು ಯಾಕೆ ಬುದ್ಧಿ ಹೇಳಲಿಲ್ಲ ಅವಳಿಗೆ? ಹೇಳಿದೆ ಸರ್, ಆದರೂ ಅವ್ರು ಕೇಳಿಲ್ಲ. ನಾ ಹೋಗು ಅಂತಂದು ನಾವೇ ಹೋಗಿ ಅವಳನ್ನ ಬಿಟ್ಟು ಬಂದರು ನಾವು ಅಲ್ಲೇ ಟೀಚರ್ಸ್ ಬೈತಾರ ಅಂತಂದು. ಆಯಿತು, ತೊಂದರೆ ಇಲ್ಲ. ಟೀಚರ್ಸ್ ಬೈತಾರೆ, ನನಗೆ ಓದೋದು ಕಷ್ಟ ಆಗುತ್ತೆ, ನನ್ನ ಕಡಿಮೆ ಮಾರ್ಕ್ಸ್ ಬಂದರೆ ಬೇಜಾರಾಗತ್ತೆ ಅಂತ ತಾನೇ. ಆಯಿತು, ಅದಕ್ಕೆ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ಮತ್ತು ಅದಕ್ಕೊಂದು ಪರಿಹಾರ ಇರುತ್ತೆ. ಅದು ನಿನಗೆ ನಾನು ಕೊಡಬಹುದಾದ ಸವಾಲು, ಟಾಸ್ಕ್. ಅದು ನೀನು ಮಾಡಬೇಕು. ಅದು ನೀನು ಮಾಡೋದಾದರೆ ನಾನು ಈ ಕಡೆಯಿಂದ ಮಾಡ್ತೀನಿ, ಆಗ ನಿಂದನ್ನು ಇಲ್ಲದೇ ಮಾಡಲ್ಲ. ಗೊತ್ತಾಯ್ತಾ? ಅದೇನು ಅಂತ ಬಂದು ಹೇಳ್ತೀನಿ. ನೀವೇನು ಮಾಡ್ತೀರಿ? ಗೌಂಡಿ ಕೆಲಸ ಮಾಡ್ತೀನಿ ರೀ, ಹೊಲ ಮನೆ ಕೆಲಸ ಮಾಡ್ತೀವಿ. ಅಂದ್ರೆ ಕೂಲಿ ಗೌಂಡಿ ಕೆಲಸನೂ ಹೋಗ್ಯವ್ರಿ, ಹೊಲ ಊರಾಗ ಹೊಲ ಮನೆ ರೈತರು ಬಾಳೆಗೆ ಹೋಗ್ಕೊಂಡ್ರಿ. ನೀವು? ನಾವು ಹೊಲ ಮನೆ ಎಷ್ಟು ಕೊಡ್ತಾರೆ? 200 ಕೊಡ್ತಾರ್ರಿ ಡೈಲಿ. ಹ್ಞೂ ರೀ. ಅವ್ರಿಗೆ 200 ರೀ, ನನಗೆ 250 ರೂಪಾಯಿ. 450 ಆಯಿತು. ಹ್ಞೂ. ನೀನು ನೌಕರಿ ಹೋಗ್ತೀವಿ? ಇಲ್ಲ. ನೀನು ಓದ್ತಿರೋದೆಲ್ಲಿ? ಧಾರವಾಡ, ಕರ್ನಾಟಕ ಯೂನಿವರ್ಸಿಟಿ. ನಿನ್ನ ಮನೆ ಎಲ್ಲೈತೆ? ನಂದು ಕುಂದಗೋಳ ತಾಲೂಕು ಹೆಂಗೆ ಓಡಾಡ್ತಿ? ಇವಾಗ ರೂಮ್ ಮಾಡಿದ್ದೀನಿ ಸರ್. ಅಲ್ಲಿ 5 ಜನ ಹುಡುಗಿರು ಸೇರಿಕೊಂಡು ರೂಮ್ ಮಾಡಿದ್ದೀವಿ. ಎಲ್ಲಿ? ಧಾರವಾಡದಲ್ಲಿ ಗಣೇಶ್ ನಗರದ ನಿಯರ್ ಆಗುತ್ತೆ ಅಂತ. ಅದಕ್ಕೆ ಎಷ್ಟು? ಅದಕ್ಕೆ ಮಂತ್ಲಿ 2,000. 5 ಜನ? ಹಾಂ. ಅಂದರೆ ನಿನಗೊಂದು 400 ರೂಪಾಯಿ ಬೀಳ್ತದೆ? ಇಲ್ಲ ಸರ್, ಒಬ್ರಿಗೆ 2,000 ಅಂತಂದು. ಹಾಂ. ಏನು ನೀನೇನು ಮೈಸೂರು ಅರಮನೆ ತಗೊಂಡಿದ್ದೀಯಲ್ಲಿ? ಇಲ್ಲ ಸರ್, ಅಂದರೆ ಅಲ್ಲಿ ಎಲ್ಲ ಫುಲ್ ಇದೈತಿ, ಎಲ್ಲ ಅಮೌಂಟ್ ಎಲ್ಲರೂ ಓದೋಕ್ಕೆ ಬರ್ತಾರೆ ಅಂತಂದು ಕೊಡಲಿಲ್ಲ ಅವರು. ಒಂದು 1500 ಕೇಳಿದ್ವಿ ಸರ್ ನಾವು. ನಮ್ಮದು ಮನೇಲಿ ಇದೆ ಕೊಡಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಇಲ್ಲ 2,000 ಅಂತಂದು ಹೇಳಿದ್ರು. ಬರೀ ಮನೆ ರೂಮ್ಗೆ? ಹಾಂ ಸರ್. ಊಟ ತಿಂಡಿ ಇಲ್ಲ? ಇಲ್ಲ ಸರ್, ಊಟ ತಿಂಡಿಗೆ 5,000 ಹೇಳಿದರು ಸರ್. ನಾವು ಊಟ ತಿಂಡಿ ನಾವೇ ಮಾಡ್ಕೋತೀವಿ. ಜಮೀನಿಲ್ವಾ? ಇಲ್ರಿ. ಮನೆ ಆಯ್ತಾ? ಮನೆ ಅವ್ರಿಬ್ರಿಗೆ ಎಷ್ಟು ಬರ್ತದೆ? ಅವ್ರಿಗೆ 200 ರೂಪಾಯಿ ರೀ ಅವ್ರಿಗೆ. ಅವ್ರಿಗೂ? ಹ್ಞೂ. ಈಗ 2ನೇದಕ್ಕಿನ್ನ ಕೊಟ್ಟೇವ್ರಿ. ಈಕೆ ಮತ್ತು ಆಕಿ 19 ನಡೀತಾವ್ರಿ ಈಗ ಆಕಿಗೆ. ಹಂಗಾರೆ ಈಕಿ ಕಲಿತೇನೆ ಅನ್ನೋದಕ್ಕೆ ರೀ ಆಕಿನ ತೋರಿಸಿದ್ವಿ ರೀ, ಫಿಕ್ಸ್ ಆಗೈತೆ ರೀ ಆಕಿದು. 2ನೇ ಹುಡುಗಿನ ಲಗ್ನ ಮಾಡ್ಬಿಡ್ತೀವಿ? ಮಾರ್ಚ್ 8ನೇ ತಾರೀಕಿಗೆ ಫಿಕ್ಸ್ ಮಾಡ್ಯಾರ್ರಿ. ಫೆಬ್ರವರಿ ಮಾರ್ಚ್ 8ನೇ ತಾರೀಕಿಗೆ. ಮತ್ತು ಈಕಿ ಕಲಿತೇನೆ ಅನ್ನಕತ್ಲ್ರೆ ಆಕಿನ ತೋರಿಸಿದ್ವಿ ರೀ. ಅವ್ರಿಗೆ ಮನ್ಸಿಗೆ ಬಂದತೆ ಅಂದು ಅವ್ರು ಫಿಕ್ಸ್ ಮಾಡ್ಕೊಂಡಾರ್ರಿ. ಫಸ್ಟ್ ಮಾಡ್ತಿ? ಮತ್ತೆ ಈಕಿ ಕಲಿತೇನೆ ಅನ್ನಕತ್ತಾಳ್ರಿ. ಹಿರಿಯರು ಕೂಡ್ಸಿದ್ರು. ಇವ್ರು ಏನಂದ್ರೆ ನಾ ಇನ್ನೂ 2 ವರ್ಷ ಕಲ್ತಿಂದ ನಾವೊಂದು ಗುರಿ ಕಾಣ ಮಟ್ಟ ಅಲ್ಲೇ ನಾವೊಂದು ಜಾಬ್ ಮಾಡೋ ಮಟ್ಟ ಅಂದ್ರಿ ಈಕಿ. ನೀವು ಯಾವ್ದು? ನಮ್ಮೂರು ತವ್ರ ಮನೆ ಏನ್ರಿ, ಬರ್ದ್ವಾಡ್ರಿ. ಅಲ್ಲಿ ಕುಂದಗೋಳ ತಾಲೂಕು ಬರ್ದ್ವಾಡ ಅಂತ ಹೇಳ್ರಿ. ನಮ್ಮದು ಕುಂದಗೋಳ ತಾಲೂಕು ರೀ, ಅವ್ರದ್ದು ಕುಂದಗೋಳ ತಾಲೂಕು ರೀ. ನೀವು ಓದಿಲ್ಲ? ನಾನು ಓದೇನ್ರಿ, 7ನೇ ಓದೇನ್ರಿ. ಹೌದಾ? ಆಯಿತು. ಈಗ ಏನಾಗಬೇಕಾಗಿತ್ತು? ಯಾಕೆ ಬಂದೆ ನೀನು? ಅದು ಸಾಲ ಮಾಡೇ ಕಟ್ಟೇವ್ರಿ. ಗೊತ್ತಾಯ್ತು. ಫೀಸ್ ಒಂದು ಆಗಬೇಕಲ್ಲ ನೆಕ್ಸ್ಟ್ ಇಯರ್ದು. ಫಸ್ಟ್ ಇಯರ್ದು ಕಟ್ಬಿಟ್ಟಿದ್ಯಾ ಅಲ್ವಾ? ಫಸ್ಟ್ ಇಯರ್ದು ಕಟ್ಟಿದೆ. ನೆಕ್ಸ್ಟ್ ಇಯರ್ದು ಆಗಬೇಕಾ? ಆಯಿತು. ಒಂದು ಲ್ಯಾಪ್ಟಾಪ್ ಬೇಕಾ? ಆಲ್ ರೈಟ್. ವಿನಾಯಕ್ ನನ್ನ ಗೆಳೆಯರು, ಪರಿಚಿತರು, ಅಲ್ಲಿಂದ ದೂರವಾಣಿಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ತಾವು ಚೆನ್ನಾಗಿದ್ದೀರಾ ಸರ್? ಎಲ್ಲ ತಮ್ಮ ಆಶೀರ್ವಾದ ಸರ್. ಈಗ ಈ ಮಗುಗೆ ಒಂದು ಲ್ಯಾಪ್ಟಾಪ್ ರೆಡಿ ಮಾಡ್ಕೊಳ್ಳೋಣವೇನಾ? ಆಯ್ತು ಸರ್, ಇದನ್ನ ರೆಡಿ ಮಾಡ್ತೀವಿ, ಏನ್ ತೊಂದರೆ ಇಲ್ಲ. ನೀವು ರೆಡಿ ಮಾಡ್ಕೊಳ್ರಿ. ಒಂದು ಬಡವ್ರ ಮಕ್ಕಳು ಕಲಿತಾರ. ಎಕ್ಸಾಕ್ಟ್ಲಿ, ನನಗೆ ಅದೇ ಖುಷಿ. ನನಗೆ ಖುಷಿ ಆಗೋದು ಅಲ್ಲೇ, ಮಕ್ಕಳು ಓದಬೇಕು ಅಂತ. ಅವಳು ಚಲೋ ಓದ್ಲಿ, ಅವಳು ಮುಂದೊಂದು ದಿನ ಅವಳೇ ಜಾಬ್ ಮಾಡ್ತಾಳಂತೆ ಮಾಡಿ ನಮ್ಮ ಬೆಳಕುನಲ್ಲೇ ಬಂದು ಅವಳು ಇನ್ಯಾರಿಗಾರು ಲ್ಯಾಪ್ಟಾಪ್ ಕೊಡಿಸ್ಲಿ. ಸರ್, ಯಾವತ್ತು
ಯಾವತ್ತು ಸರ್ ನಮ್ ಕಡೆಯಿಂದ ಏನಾಗುತ್ತೆ ಸರ್, ನಾವು ಹೋದ್ಮೇಲೆ ಯಾವ್ದು ಏನು ಒತ್ಕೊಂಡು ಹೋಗಲ್ಲ. Correct. ಇರುವವರೆಗೂ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ನಾವು ಸಹಾಯ ಮಾಡೋದು ಸರ್, ಅಷ್ಟೇ ಸರ್ ಬೇಡ. ಆಯಿತು, ನೀವು ತಯಾರಿ ಮಾಡ್ಕೊಳ್ರಿ. ಹಾಗಾದ್ರೆ ನಾನು ನಿಮಗೆ ತಿಳಿಸ್ತೀನಿ ಅಲ್ಲ. ಆಗ್ಲಿ ಸರ್, ಆಗ್ಲಿ ಸರ್. ಸೊ ನೈಸ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ ಓಕೆ, ನಮಸ್ಕಾರ ನಮಸ್ಕಾರ. ಈಗ ಫಸ್ಟ್ ಇಯರ್ದು ಕಟ್ಟಿದೆಯಲ್ಲ, ಹಾಂ ಸರ್. ಸೆಕೆಂಡ್ ಇಯರ್ದೊಂದು ಬಾಕಿ ಇದೆಯಾ? ಹಾಂ ಸರ್. ಓಕೆ, ನಾನು ಹೇಳ್ತೀನಿ ಆಫೀಸಲ್ಲಿ ಸೆಕೆಂಡ್ ಇಯರ್ದು ಕಟ್ತಾರೆ ಹಾಂ ಫೀಸನ್ನು. ಓಕೆ, ನಿನ್ನ ಲ್ಯಾಪ್ಟಾಪನ್ನು ತಲುಪಿಸ್ತಾರೆ ನಿನ್ಗೆ ಕಾಲೇಜ್ಗೆ, ಆಫೀಸ್ ರೂಮ್ಗೋ, ಊರಲ್ಲೋ ಎಲ್ಲ ತಲುಪಿಸ್ತಾರೆ, ಧಾರವಾಡದಲ್ಲೋ ಎಲ್ಲ ತಲುಪಿಸ್ತಾರೆ ನಿನಗೆ. ಮೇ ಬಿ ಇನ್ನೊಂದು 3-4 ದಿನದಲ್ಲಿ ತಲುಪಿಸ್ತಾರೆ ಲ್ಯಾಪ್ಟಾಪ್ನ. ಯೂಸ್ ಮಾಡ್ಕೊ. ಯೂಸ್ ಮಾಡಿಕೊಂಡು ನಿನ್ನ ಜಾಬ್ಗೆ ಹೋದ್ಮೇಲೆ ನಿನಗದು, ಯಾಕಂದರೆ ನೆಕ್ಸ್ಟ್ ಇಯರ್ ಹೋದ್ಮೇಲೆ ನೆಕ್ಸ್ಟ್ ಇಯರ್ ಜಾಬ್ ಗಿಫ್ಟ್ ಸಿಕ್ಕಿಬಿಟ್ರೆ ನಿನ್ಗೆ ಆಮೇಲೆ ಅದು ಬೇಡ ಅನಿಸಿದ್ರೆ ವಾಪಸ್ ಕೊಡು, ಬೇರೆ ಮಕ್ಳಿಗೆ ಕೊಡ್ತೀನಿ. ಹಾಂ ಸರ್. ಇಲ್ಲ ನನಗೆ ಯೂಸ್ ಆಗುತ್ತೆ ಅದು ಅಂತಂದರೆ ಯೂಸ್ ಮಾಡು, ನಿನ್ನ ಇಷ್ಟ. ಬಟ್ ನೀನು ಜಾಬ್ ಮಾಡಿ ಚೆನ್ನಾಗಾದಮೇಲೆ ಯಾವತ್ತಾರು ಒಂದು ದಿನ ನಮ್ಮ ಬೆಳಕುಗೆ ಅಂತಲ್ಲ, ಎಲ್ಲರೂ ಒಂದು ಕಡೆ ಇದೇ ಥರ ಯಾರೋ ಒಂದು ಲ್ಯಾಪ್ಟಾಪ್ ಬೇಕು ಅಂತ ಒಂದು ಮಗು ಕಷ್ಟಪಡ್ತಾಯಿದ್ದೆ, ಅವ್ರು ಕೊಡಿಸು. ಓಕೆ, ಲಾಸ್ಟ್ ನಿನಗೊಂದು ಟಾಸ್ಕ್, ಜವಾಬ್ದಾರಿ. ಈಗ 2ನೇ ಆಕೆಗೇನೋ ಲಗ್ನ ಮಾಡ್ತೀನಿ ಅಂತಾರೆ, ಆಕೆ ಹೋಗ್ತೀನಿ ಅಂತಿದ್ದಾಳೆ, ದಟ್ಸ್ ಓಕೆ. ಬಟ್ ಈಗ ಇನ್ನೊಬ್ಳು ಇದ್ದಾಳಲ್ಲ, ಅವಳ ಓದೋದಿಲ್ಲ ಅಂತಿದ್ದವಳು. ಹಾಂ ಸರ್, ಅವಳು ಓದೋದಿಲ್ಲ ಅಂತ. ಓಕೆ, ಈಗ 2ನೇವಳು ಓದ್ತೀನಿ ಅಂತಿದ್ಲು, ಪಾಪ ಆಗಲಿಲ್ಲ ಅಷ್ಟೇ. ಆಗಲಿಲ್ಲ ಸರ್. ನೀನು ಬುದ್ಧಿವಂತ ಇದೆಯಾ ಮತ್ತು MSc ಕಂಪ್ಯೂಟರ್ ಮಾಡ್ತೀನಿ ಅಂತಿದೀಯಾ? ಆ 2 ಹುಡುಗಿಯರನ್ನ ಕೂರಿಸ್ಕೊಂಡು ಒಂದು ರೌಂಡ್ ಮಾತಾಡು, ಕೇಳಿಸ್ಕೊ. 1 ವರ್ಷದ ಕೋರ್ಸನ್ನು 3 ವರ್ಷ ಆಗಲಿ ಬೇಕಾರೆ. 6 ಸಬ್ಜೆಕ್ಟನ್ನು 2 ವರ್ಷದಲ್ಲಿ ಕ್ಲಿಯರ್ ಮಾಡೋದು 4 ವರ್ಷ ಆಗಲಿ ಬೇಕಾರೆ. ಅವ್ರಿಗೆ ಇದರಲ್ಲಿ ಕರೆಸ್ಪಾಂಡೆನ್ಸಲ್ಲಿ PUC ಮಾಡ್ಸೋಕ್ಕಾಗತ್ತಾ ಅಥವಾ ಡಿಗ್ರಿ ಮಾಡ್ಸೋಕ್ಕಾಗತ್ತಾ? ಏಜ್ ಲೆಕ್ಕಾಚಾರದಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ಸಲ್ಲಿ ಯಾವ್ದಾದ್ರು ಅಂತ ಚೆಕ್ ಮಾಡು. ನಿಂಗೆ ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಹಾಂ, ಸೈನ್ಸ್ ಬೇಡ, ಆರ್ಟ್ಸಲ್ಲಿ ಮಾಡಿಸು. ಯಾವುದೋ ಇಷ್ಟು ಸುಮ್ಮನೆ ಅವ್ರು ಓದಲಿ, ಅವಕ್ಕೆ ಆಸಕ್ತಿ ಬರ್ಬೋದು, ಹೇಳಕ್ಕೆ ಬರಲ್ಲ. ನಾಳೆ ಕರೆಸ್ಪಾಂಡೆನ್ಸಲ್ಲಿ ನನಗೆ ಹೇಳ್ತಿರೋದು, ಧಾರವಾಡದಲ್ಲಿ ಕರೆಸ್ಪಾಂಡೆನ್ಸ್ ಇರುತ್ತೆ. ಹಾಂ, ಇರುತ್ತೆ. ಏಜಲ್ಲಿ ಕೊಡ್ತಾರೆ, ಅದೆಷ್ಟು ಚೆಕ್ ಮಾಡಿಸು ಅದನ್ನು. ಇಷ್ಟು ಏಜ್ ಆದಮೇಲೆ ಡೈರೆಕ್ಟಾಗಿ ತೊಗೋಬೋದು ಅಂತಾರೆ. ಅದನ್ನು ಚೆಕ್ ಮಾಡು. ಒಂದಿನ ಹೋಗ್ಬಿಟ್ಟು ಯೂನಿವರ್ಸಿಟಿಗೆ ಹೋಗಿ ಚೆಕ್ ಮಾಡೋದನ್ನು ಚೆಕ್ ಮಾಡಿ ಇಬ್ಬರನ್ನೂ ಹಾಕೋಕ್ಕಾಗತ್ತಾ ನೋಡು. ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಆಗಲಿ ಬಿಡಿ, ಆ ವರ್ಷ ನೆಕ್ಸ್ಟ್ ವರ್ಷ ತೊಗೊಂಡ್ರಾಯ್ತು ಅದನ್ನು. ಈಗ ಸ್ಕೂಲ್ ಥರ ಫೇಲ್ ಆಗಿಬಿಟ್ರೆ ಸ್ಕೂಲ್ಗೆ ಹೋಗೋಂಗಿಲ್ಲ ಅಂತೇನಿಲ್ವಲ್ಲ ಅದರಲ್ಲಿ, ಹೌದು ಅಲ್ವಾ? ಅದು ಮಾಡ್ತೀಯಾ? ಅವ್ರಿಬ್ರಿಗೆ ಓದಿಸ್ತೀಯ ಹಂಗಾರೆ? ಮಾತಾಡ್ತೀನಿ ಸರ್. ಓಕೆನಾ? ನೋಡಿ, ಆಯ್ತು, ನಾನು ಕೊಡಿಸ್ತೀನಿ. ಅವಳು ಫೀಸ್ ಕಟ್ತಾರೆ, ಗೊತ್ತಾಯ್ತಾ? ಸಾಧ್ಯ ಆದರೆ ಇನ್ನೊಬ್ಳನ್ನು ಓದಿಸಿ, ನಿಮ್ಗೆ ಇಷ್ಟ, ನಿಮ್ಗೆ ಬಿಟ್ಟಿದ್ದು. ಇನ್ನೊಂದು 2 ತಿಂಗಳದಾಗ ಮದುವೆನೂ ಮಾಡ್ಕೊಂತಾರ್ರಿ ಅವರು. ಮದುವೆ ಮಾಡಿದ್ಮೇಲೆ ಓದ್ಬೋದು. ಅವ್ರು ಕಲಿಸ್ಬೋದಲ್ರಿ, ಅವ್ರು ಕಲಿಸ್ಬೇಕಲ್ರಿ, ಗಂಡ ಮನೆಯವ್ರಿ, ಅವ್ರು ಸ್ವಂತಕ್ಕೆ ಕಾಡ್ರಿ ನಗಿ ಅವರೇ ಕಲಿಸ್ಬೇಕು ಅಂತ ಏನಿಲ್ಲ. ಹಂಗಲ್ರಿ, ಈಗ ಒಬ್ರು ಬ್ಯಾಡ ಅಂತಿರ್ತಾರ್ರಿ, ಕಮತಾ ಮಾಡ್ತಾರ್ರಿ. ಅವ್ರ ಮನೆಯವ್ರಿಗೆ ಹೇಳ್ರಿ, ಆಕಿ ಚಲೋ ಓದ್ತಾಳೆ, ಓದೋದಾದ್ರೆ ಪೋಸ್ಟಲ್ನಲ್ಲಿ ಬರ್ತದಂತೆ, ಆಕಿ ತೋರಿಸ್ಕೊಡ್ತಾಳಂತೆ, ಓದೋದಿದ್ರು ಓದ್ಲಿ ಬಿಡ್ರಿ ಅಂತ ಹೇಳ್ರಿ. ಅವ್ರಿಗೂ ಹೇಳ್ರಿ, ನಾನು ಹೇಳಿದೀನಿ ಅಂತಾನೆ ಹೇಳ್ರಿ ಹುಡುಗನಿಗೆ. ಅವ್ನ ಹುಡುಗ ಭಾಳ ದೊಡ್ಡ ಮನುಷ್ಯನ? ಹಂಗೇನಿಲ್ಲ. ಏನವ ಹಂಗೆ ಇದು ಕಮತಾ ಮಾಡ್ತಾನ್ರಿ, ಹೊಲಮನಿ ಕೆಲಸ ಮಾಡ್ತಾರೆ. ಮತ್ತೆ ಅವನಿಗೆ ಹೇಳ್ರಿ, ಹಿಂಗೆ ಹೇಳಾರ ನೋಡು ಸರ್, ನಿನಗೆ ಬೇಕಾದ್ರೆ ನೋಡು, ಹೋಗಿ ಭೇಟಿ ಮಾಡಿ ಸರ್ ಕೇಳ್ಕೊಂಬ ಅಂತ. ಆಕಿ ಓದಿದ್ರು ಓದ್ಲಿ. ಮದುವೆ ಆದ್ಮೇಲೆ ಓದಿಸ್ಬಾರ್ದು ಅಂತೇನಿಲ್ವಲ್ಲ, ಬಹಳ ಮಂದಿ ಓದಿಸಿದಾರಲ್ಲ. ಯಾರೋ ಗೊತ್ತು ಆಕಿ ಹಣೆಯಾಗಿ ಏನು ಬರ್ದಾಯ್ತೋ, ಇವಳಿಗಿಂತ ಚಲೋ ಹಣೆ ಬರಹ ಆಕಿಗಿರ್ಬೋದು, ಯಾರಿಗೆ ಗೊತ್ತು? ಓದ್ಬಿಟ್ಟ ತಕ್ಷಣ ಇವಳಿಗೆಲ್ಲ ಆಗೋಗ್ತದೆ ಅಂತ ಅನ್ಕೋಬೇಡ. ಹಣೆ ಬರೀ ಅದು. ಭಾಳ ಓದ್ದವ್ರೆಲ್ಲ ನರಳ್ತಿರ್ತಾರೆ, ಸುಮಾರಾಗಿ ಓದ್ದವ್ರು ಚೆನ್ನಾಗೇ ಇರ್ತಾರೆ ಕೆಲವು ಸರಿ, ಗೊತ್ತಾಯ್ತಾ? ಅಷ್ಟು ಮಾಡ್ರಿ. ಹಾಂ, ಆಲ್ ರೈಟ್.